ಮತ್ತು ವಿಜಯನಗರ ಜಿಲ್ಲೆಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ರೈತ ಬಾಂಧವರಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಂದ್ರೆ ಈಗಾಗಲೇ ತಾವು ರೈತ ಪರವಾದ ಹೋರಾಟವನ್ನು ದಿನಾಂಕ 5ರಂದು ಮಾಡಿದರೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ತಮ್ಮ ಫೋನ್ ಮುಖಾಂತರ ಚರ್ಚೆಯನ್ನು ಮಾಡಿ ತಮ್ಮ ಆಶ್ವಾಸನೆ ಕೊಟ್ಟಿದ್ದು ಆಡಳಿತ ಮೂಲಕ ಚರ್ಚೆ ಮುಖಾಂತರ ನಾವು ನಿರ್ಣಯ ತೆಗೆದುಕೊಳ್ಳಿ ಅಂತ. ಇವತ್ತಿನ ದಿವಸ ಕೂಡ ಈ ಗಂಭೀರವಾಗಿ ತಾವು ಹೊರಗಡೆ ನಮ್ಮ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ 4 ನಿರ್ದೇಶಕರು ಬರ್ರಿ ಅಂತ ಕರೆದಾಗ ಕೂಡ ನಾವು ನಿರ್ಣಯ ತಗೊಂಡು ಬರ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಿ ಆ ಪ್ರಕಾರ ಎಲ್ಲ ಜಿಲ್ಲೆಯ ಪರವಾಗಿ ನಾವೆಲ್ಲ ನಿರ್ದೇಶಕರು ಒಟ್ಟಾರೆಯಾಗಿ ಯಾರು ಒಬ್ಬರೇ ಅಂತಲ್ಲ ಎಲ್ಲ 13 ಜನ ನಿರ್ದೇಶಕರು ಕೂಡಿಕೊಂಡು ನಮ್ಮ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಮತ್ತು ಅಧಿಕಾರಿ ವರ್ಗ ಕೂಡ ನಿರ್ದೇಶಕರು ಅವರು ಕೂಡ ಚರ್ಚೆ ಮಾಡಿ ಈ ಕಳೆದ ಬಾರಿ ಏನು ಸಭೆಯಲ್ಲಿ 29ರಂದು ಏನು ನಾವು ₹1.50 ದರವನ್ನು ಕಡಿಮೆ ಮಾಡತಕ್ಕಂಥ ವಿಚಾರವನ್ನು ನಿರ್ಣಯ ತೆಗೆದುಕೊಂಡಿದ್ವಿ. ಇವತ್ತು ನಮ್ಮ ಅಧ್ಯಕ್ಷರು ಕೂಡ ಇವತ್ತಿನ ದಿವಸ ನಮ್ಮೆಲ್ಲ ರೈತರು ಬಂದಾರಂದ್ರೆ ಗೌರವ ಕೊಟ್ಟು ಅದನ್ನು ನಾನು ಮಾತಾಡ್ತೀನಿ, ನೀವು ಒಂದು ಆಶ್ವಾಸನೆ ಕೊಡ್ರಿ, ಹಿಂಪಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ರೀತಿಯಲ್ಲಿ ಅವರು ಆಶ್ವಾಸನೆ ಕೊಟ್ಟು ನಮ್ಮೆಲ್ಲರ ಮಾತುಗಳನ್ನು ನಮ್ಮನ್ನು ಮತ್ತು ಅನೇಕ ನಿರ್ದೇಶಕರು ತಿಳಿಸಿದ್ದಾರೆ. ಅವರು ಅದರ ಪರವಾಗಿ ಮಾನ್ಯ ಅಧ್ಯಕ್ಷರು ಮಾತಾಡಬೇಕಂತ ಇವತ್ತು ನಮ್ಮ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯ ಈ ಒಕ್ಕೂಟದ ಎಲ್ಲ ಹಾಲು ಉತ್ಪಾದಕರ ಪರವಾಗಿ ಅನೇಕ ಜನ ಎಲ್ಲ ಹಿರಿಯ ಸಹಕಾರಿ ದೂರರು ಮತ್ತು ಅನೇಕ ಜನ ಸಹಕಾರಿಗಳು ಏನು ರೈತರಿಗೆ ಬೆಲೆ ಕಡಿಮೆ ಆಗ್ತಾ ಇದೆ ಅನ್ನೋದು ಏನು ಅಳಲಿದೆ, ಅದರ ಸಾಧಕ ಬಾಧಕಗಳನ್ನ ಈಗ ನಾವು ಬೋರ್ಡಲ್ಲಿ ಚರ್ಚೆ ಮಾಡಿ ಕಳೆದ ಬೋರ್ಡಲ್ಲಿ ನಾವು ₹100 ಕಡಿಮೆ ಮಾಡಿದ್ದೀವಿ. ಯಾಕೆ ಕಡಿಮೆ ಮಾಡಿದೀವಿ ಅನ್ನೋದನ್ನು ಕೂಡ ಅದರ ಸಂಪೂರ್ಣ ವಿವರವನ್ನು ನಿಮಗೆ ನಾನು ಕೊಟ್ಟಿದ್ದೆ. ಯಾಕಂದ್ರೆ ನಮಗೆ ರೈತರು 2 ಕಣ್ಣಿದ್ದಾರೆ, ಅದ್ರ ಜೊತೆಗೆ ಕೂಡ ಒಕ್ಕೂಟದ ಹಿತಾಸಕ್ತಿ ಕೂಡ ನಾವು ನೋಡ್ಬೇಕಾಗುತ್ತೆ ಬೋರ್ಡಲ್ಲಿ. ಸೊ ಅದು ನಿಮ್ಮ ಸಹಕಾರ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತದೆ. ಇವತ್ತು ಈ ಒಕ್ಕೂಟ ನಡೆದಿರುವುದು ಯಾರೋ ಒಬ್ಬ ಡೈರೆಕ್ಟ್ರು, ಯಾರೋ ಅಧ್ಯಕ್ಷರು, ಭೀಮಾ ನಾಯಕರು, ನಮ್ಮ ಇರ್ತಕ್ಕಂಥ 12 ಜನ ಡೈರೆಕ್ಟರಿಂದ ಅಲ್ಲ. ಒಕ್ಕೂಟ ಬಹುಶಃ ಬಹಳಷ್ಟು ಜನ ಅನೇಕ ಹಾಲು ಉತ್ಪಾದಕರು, ಅನೇಕ ಜನ ಹಿರಿಯರು, ಸಹಕಾರಿಗಳು ಕಟ್ಟಿದಂಥ ಒಕ್ಕೂಟ. ಇವತ್ತು ಯಾರೋ ಕಟ್ಕೊಂಡ ಒಕ್ಕೂಟದಲ್ಲಿ ನಾವು ಬಂದು ಕೂತಿದ್ದೀವಿ ಅಂತ ಮಹನೀಯರೆಲ್ಲ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ರೈತರ ಹಿತವನ್ನ ಕಾಪಾಡ್ತಕ್ಕಂಥ ನಾವು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಈ ಸಹಕಾರಿ ಕ್ಷೇತ್ರಕ್ಕೆ ಬಂದ ಮೇಲೆ ಮಾಡ್ತಾ ಇದೀವಿ, ಮುಂದೆನೂ ಕೂಡ ಮಾಡ್ತೀವಿ. ನಾವು ನಿಮ್ಮ ಜೊತೆಗಿದ್ದೀವಿ. ಆದ್ರೆ ನಾನು ನಿಮಗೆ ಟೈಮ್ ಕೇಳಿದ್ದೆ, ಅದು ಕೂಡ ನೀವು ಇಲ್ಲ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ನಾವು ರೈತರ ಪರವಾಗಿ ನಮ್ಮ ಅಳಲೇನಿದೆ, ನಮ್ಮ ಏನು ಬೇಡಿಕೆ ಇದೆ, ಏನು ನಾವು ಕಳೆದ ಬೋರ್ಡಲ್ಲಿ ₹100 ಕಡಿಮೆ ಮಾಡಿದ್ವಿ. ಈಗ 1ನೇ ತಾರೀಕಿಂದ ಮತ್ತೆ ನಾವು ₹100 ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವೆಲ್ಲರೂ ಖುಷಿಯಿಂದ ಎಲ್ಲರೂ ಅಲ್ಲ ಅದೇ ನಾನು ಅದಕ್ಕೆ ಈಗ ನಾವು ಮುಂದೆ ಒಂದು ಬೋರ್ಡ್ ಕರೀತೀವಿ. ನಾವು 1ನೇ ತಾರೀಕಿಂದ ನೋಡ್ರಿ ಬೋರ್ಡಲ್ಲಿ ಸಬ್ಜೆಕ್ಟ್ ಈಗ ಬೋರ್ಡಲ್ಲಿ ಸಬ್ಜೆಕ್ಟ್ ತಂದೆ ಮಾಡಬೇಕು. ಎಲ್ಲ ನಿಮಗೆ ಗೊತ್ತಿದ್ರು ಮಾತಾಡಕ್ ಹೋಗ್ಬಾರ್ದು. ಬೋರ್ಡಲ್ಲಿ ತಗೊಂಡು ಅದನ್ನ ಖಂಡಿತ ಮಾಡ್ತೀವಿ, ಮಾಡ್ಕೊಡ್ತೀವಿ, ಖಂಡಿತ ₹100 ಕೊಡ್ತೀವಿ. ಈಗ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಲಿನ ದರ ಏರಿಸಬೇಕು ಅನ್ನೋದು ಅವರ ಅಭಿಪ್ರಾಯವನ್ನು ಮುಂದೆ ಇಟ್ಟಿದ್ದಾರೆ. ನಮ್ಮ ಸಹಕಾರಿ ಕ್ಷೇತ್ರ, ನಮ್ಮ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರು, ನಮ್ಮ ಪಶುಸಂಗೋಪನೆ ಸಚಿವರು, ನಾವು ನಿನ್ನೆ ಕೂಡ ತಾವೆಲ್ಲ ಟಿವಿಯಲ್ಲಿ ನೋಡಿ ನಾವು ರೈತರ ಬೇಡಿಕೆ ಮುಂದೆ ಬರ್ತಕ್ಕಂಥದ್ದನ್ನು ಕೂಡ ನಾವು ರೈತರ ಪರವಾಗಿದ್ದೀವಿ. ನಾವು ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಪರವಾಗಿ ನಾವಿದ್ದೀವಿ, ಯಾರು ತಪ್ಪಿಸ್ಕೋಬೇಡಿ. ಇದು ಆ ಬೋರ್ಡಲ್ಲಿ ಇಟ್ಟು ಮಾಡಬೇಕಾಗುತ್ತೆ. ಇಲ್ಲ ಅದನ್ನು ನಾವು ಕೊಡಕ್ ಬಂದ್ರೆ ನಾವು ಕೊಡ್ತೀವಿ, ಇಲ್ಲ ಬೋರ್ಡಲ್ಲಿ ಇಟ್ಟು ಮಾಡ್ಕೊಡ್ತೀವಿ. ಆಯ್ತಾ? ಖಂಡಿತ ನಾವು ಮಾಡ್ಕೊಡ್ತೀವಿ, ವಿಡ್ರಾ ಮಾಡ್ತೀವಿ. ಆಯ್ತಾ? ಓಕೆ, ವಾಪಸ್ ವಿಡ್ರಾ ಮಾಡ್ಕೊಳಕ್ ಅವಕಾಶ ಇದ್ರೆ ಕಾನೂನಲ್ಲಿ ಮಾಡ್ಕೊಳ್ತೀವಿ.
ಇಲ್ಲಾಂದ್ರೆ ಮತ್ತೆ ಬೋರ್ಡ್ ಲೀಕ್ ಮಾಡ್ಬೇಕಂದ್ರೆ ಬೋರ್ಡ್ ಲೀಕ್ ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು. ಈಗ ನೋಡಿ, ಈಗ ಒಕ್ಕೂಟದ ಸಾಧಕ ಬಾಧಕಗಳನ್ನು ಇಟ್ಕೊಂಡು ಮತ್ತು ಲಾಸ್ ಆಗಿತ್ತು. ಮತ್ತು 5 ವರ್ಷದಲ್ಲಿ ನಾವೊಂದು ನಯ ಪೈಸೆನೂ ಕಡಿಮೆ ಮಾಡಿದ್ದಿಲ್ಲ. ಮತ್ತು ಎಲ್ಲ ಒಕ್ಕೂಟಗಳಲ್ಲಿ ಇದು ರೊಟೀನೇನು ವರ್ಕ್ ನಮ್ಮದು. ಒಕ್ಕೂಟಗಳಲ್ಲಿ 6 ತಿಂಗಳಿಗೆ ಕಡಿಮೆ ಮಾಡೋದು, ಲಾಭ ಬಂದಾಗ ರೈತರಿಗೆ ಕೊಡೋದು, ಲಾಸ್ ಆದಾಗ ಕಡಿಮೆ ಮಾಡೋದು, ಇದು ನಮ್ಮ ರೊಟೀನೇನು ವರ್ಕ್ ಒಕ್ಕೂಟಗಳಲ್ಲಿ. ಆದರೆ ನಾವು 5 ವರ್ಷದಿಂದ ಒಂದು ನಯ ಪೈಸೆನೂ ಕಡಿಮೆ ಮಾಡಿದ್ದಿಲ್ಲ. 3 ವರ್ಷ ನಾವು ಬೋನಸ್ ಕೊಟ್ಟಿದ್ವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕಳೆದ ವರ್ಷ 3 ರೂಪಾಯಿಗಳು ನಾವು ರೈತರಿಗೆ ಹೆಚ್ಚನ್ನು ಮಾಡಿಸಿದ್ವಿ, ಸನ್ಮಾನ್ಯ ಮುಖ್ಯಮಂತ್ರಿಯನ್ನು ಒಪ್ಪಿಸಿ. ಆದರೆ ಇವತ್ತು ರೈತರ ಪರವಾಗಿ ಭಾಳಷ್ಟು ರೈತರು ಬಂದಲ್ಲಿ ಹೋರಾಟವನ್ನು ಮಾಡಿದರು. ಇವತ್ತು ಅವರ ಬೇಡಿಕೆ ಇತ್ತು. ಇವತ್ತು 1 ರೂಪಾಯಿಯನ್ನು ಕಡಿಮೆ ಮಾಡಿದ್ದೀವಿ, ಅದನ್ನು ಮಾಡಲೇಬೇಕಂತೇಳಿ. ಹಾಗಾಗಿ ನಾವು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ ಮತ್ತು ಕಡಿಮೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮತ್ತು ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಏನು 1 ರೂಪಾಯಿ ಕಡಿಮೆ ಮಾಡಿದ್ವಿ ಮತ್ತು ಅದನ್ನು ನಾವು ಕೊಡ್ತಕ್ಕಂಥದ್ದಕ್ಕೆ ನಾವು ಇವತ್ತು ಮಾತನ್ನು ಕೊಟ್ಟಿದ್ದೀವಿ. ಈ ಪ್ರತಿಭಟನೆ ಅನ್ನೋದೇನಿಲ್ಲ, ರೈತರದ್ದು ಒಂದು ಬೇಡಿಕೆ ಇತ್ತು. ಈ ಹಿಂದೆ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ 1 ರೂಪಾಯಿ ಕಡಿಮೆ ಮಾಡಿತ್ತು. ಈಗ ಈ ರೈತರ ಬೇಡಿಕೆ ಏನು 1 ರೂಪಾಯಿ ಜಾಸ್ತಿ ಮಾಡಬೇಕು ಎಂಬ ಒಂದು ಬೇಡಿಕೆ ಏನಿತ್ತು, ಎಲ್ಲ ನಿರ್ದೇಶಕರು ಸೇರಿ ನಾವು ಅಧ್ಯಕ್ಷರ ಮೇಲೆ ಒತ್ತಡ ತಂದಾಗ ಯಾವುದೇ ರೈತರಿಗೆ ನಷ್ಟ ಉಂಟಾಗೋಂಥದ್ದು ಯಾವುದೂ ಮಾಡೋದು ಬೇಡ, 1ನೇ ತಾರೀಕಿನಿಂದ 1 ರೂಪಾಯಿ ನಾವು ಏನು ಇಳಿಸಿದ್ವಿ ಅದನ್ನು ವಿತ್ಡ್ರಾ ಮಾಡ್ಕೊಂಡು ಆ 1 ರೂಪಾಯಿ ತುಂಬಂಥ ಕೆಲಸ 1ನೇ ತಾರೀಕಿನಿಂದ ಮಾಡ್ತೀವಿ ಅಂತಂದೇಳಿ ಅಧ್ಯಕ್ಷರು ಭರವಸೆ ಕೊಟ್ಟು ನಾವೆಲ್ಲರೂ ಅದಕ್ಕೆ ಸಹಮತ ಕೊಟ್ಟಿದ್ದೀವಿ. ಧನುಂಜಯ ಅಮಲ್ ಅಂತೇಳಿ ಸರ್ಕಾರದ ನಾಮನಿರ್ದೇಶಕರು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಲು ಒಕ್ಕೂಟ, ಬಳ್ಳಾರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.